ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದಮೇಲೆ 1 ಕಪ್ ಆಗುವಷ್ಟು ಕಡಲೆ ಕಾಳು ಹಾಕ್ಕೊಳ್ಳೋಣ. ಕಾಳು ಅಂದರೆ ತುಂಬ ಬೇಯಬೇಕು ಅಂತೇನಿಲ್ಲ, ತುಂಬ ಜಾಸ್ತಿ ಹುರ್ಕೋಬಾರ್ದು. ಜಾಸ್ತಿ ಹುರ್ಕೊಂಡ್ರೆ ಇದು ಕಡಲೆ ಪಪ್ಪು ಥರ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ ಅವಾಗ ಅಂದರೆ ಇದನ್ನು ಯಾವಾಗ ತೆಗಿಬೇಕು ಅಂತ. ಅಷ್ಟರವರೆಗೂ ಹುರ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ. ಇದು ಕಾಳನ್ನೆಲ್ಲ ವಾಶ್ ಮಾಡಿಕೊಂಡು ಅದೇ ಕುಕ್ಕರಲ್ಲೇ ಸ್ವಲ್ಪ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವಾಗಲೇ ಉಪ್ಪು ಹಾಕಿದರೆ ಕಾಳಿಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತೇಳ್ಬಿಟ್ಟು ನಾನು ಇವಾಗಲೇ ಉಪ್ಪು ಹಾಕಿದ್ದು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಹಾಗೆ ಬೇಯಿಸ್ಕೊಳ್ಳೋಣ. ಇದು ಆ ಕಡೆ ಇಟ್ಟಿಟ್ಟರೆ ಬೇಯ್ತಾ ಇರುತ್ತೆ. ಈ ಕಡೆ ಕಡಾಯಿ ಇಟ್ಕೊಂಡು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಕರಿ ಮೀನು. ಅದಾದಮೇಲೆ ಒಂದು 4ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಉಪ್ಪೆಲ್ಲ ಇರುತ್ತಲ್ವ ಅದೆಲ್ಲ ನೀಟಾಗಿ ಹೋಗಬೇಕು, ಅಲ್ಲಿವರೆಗೂ ನಾವು ವಾಶ್ ಮಾಡ್ಕೋಬೇಕು. ತಲೆನೆಲ್ಲ ತೆಗೆದುಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡಾದಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದ್ರ ಮೇಲೆ ಒಣಗೋಕ್ಕೆ ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಒಣಗಿತ್ತು. ಅದಾದಮೇಲೆ ಈ ಕಡೆ ಹುರ್ಕೊತಾ ಇದ್ದೀನಿ. ಹುರ್ಕೊಳ್ಳೋದು ಅಂದರೆ ಇದು ಸಾಂಬಾರ್ಗೆ ಹಾಕ್ತೀವಲ್ಲ ಆವಾಗ ಅದು ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮೀನು. ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ರೆ ಸ್ಮೆಲ್ ಬರಲ್ಲ. ವಾಶ್ ಮಾಡಿಲ್ಲ, ಚೆನ್ನಾಗಿ ವಾಶ್ ಮಾಡ್ಕೊಂಡಿಲ್ಲ ಅಂತಂದರೆ ಫುಲ್ಲು ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡು ಅದಾದಮೇಲೆ ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2ರಿಂದ 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಿದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಇಷ್ಟು ಒಂದು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಸಾಂಬಾರು ಪೌಡರ್ ಹಾಕ್ಕೊಳ್ಳೋಣ. ಸಾಂಬಾರು ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣ. ನೈಸಾಗಿ ಅಂದರೆ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು, ಆವಾಗ ಸಾಂಬಾರು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ. ಅದಾದಮೇಲೆ ಈ ಕಡೆ ಕಾಳು ಬೆಂದಿತ್ತು. ಕಾಳು ತೆಗೆದು ನೋಡಿದ್ರೆ ಚೆನ್ನಾಗಿ ಬೆಂದಿತ್ತು. ಕಾಳು ಒಂದು 2 3 1ರಿಂದ 2 ಆ ಥರ ನೋಡಿದೆ ನಾನು, ಚೆನ್ನಾಗಿ ಬೆಂದಿತ್ತು. ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನಾನು ಖಾರನೆಲ್ಲ ಸೇರಿಸ್ಕೊಂಬಿಟ್ಟೆ. ನಾವೆಷ್ಟು ಇದೆಲ್ಲ ಹಾಕಿ ಸೇರಿಸ್ಕೊಂಬಿಟ್ಟು ಮತ್ತು ಅದೇ ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇಲ್ಲಿ ಸೇರಿಸ್ಕೊಂಬಿಟ್ಟೆ. ಆ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ತರಕಾರಿ ಹಾಕ್ಕೋಬೇಕು. ಬದನೆಕಾಯಿ ಮತ್ತು ಆಲೂಗಡ್ಡೆ, ಒಂದು ಟೊಮೊಟೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಕಾಂಬಿನೇಷನ್ನು ಈ 3 ತರಕಾರಿನೂ ಹಾಕ್ಕೋಬೇಕು, ಆವಾಗ ಚೆನ್ನಾಗಿ ಆಗುತ್ತೆ ಸಾಂಬಾರು. ನಾವು ಈ ಸಾಂಬಾರನ್ನ ಕರಿ ಮೀನು ಹಾಕ್ದಿರ ಇದೇ ಥರನೂ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಕರಿ ಮೀನು ಹಾಕ್ಕೊಂಡ್ರೆ ಈ ಥರ ಮಾಡ್ಕೋಬೋದು. ಇಲ್ಲ ಕಾಳು ಸಾಂಬಾರು ಮಾಡಬೇಕಂದ್ರೆ ಈ ಥರ ಮಾಡಿದ್ರೆ ಸಾಕು. ಇವಾಗ ತರಕಾರಿ ಸಾಂಬಾರು ಎಲ್ಲ ಚೆನ್ನಾಗಿ ಬೇಯುತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2-3 ಸರಿ ಈ ಥರ ತೆಗೆದು ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಹಾಗಾಗಿ ಒಂದು 2ರಿಂದ 3 ಸರಿ ಈ ಥರ ತೆಗೆದು ನೋಡಿಕೊಂಡು
ಆಲೂಗಡ್ಡೆ ಬೆಂದಿರಲಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಕರಿಮೀನು ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಟು, ಮತ್ತು ನಾವು ಇಲ್ಲಿ ಉಪ್ಪು ಆಗಿರಲಿಲ್ಲ, ಇನ್ನು ಸ್ವಲ್ಪ ನೋಡಿಕೊಂಡು ಟೇಸ್ಟ್ ನೋಡಿದೆ, ಉಪ್ಪು ಸ್ವಲ್ಪ ಬೇಕಾಗಿತ್ತು, ಅದಕ್ಕೆ ಹಾಕ್ಕೊಂಡೆ. ಮತ್ತು ಕರಿಮೀನು ಹಾಕ್ಕೊಳ್ತಿದ್ದೀನಿ. ಕರಿಮೀನು ಹಾಕಿದ್ಮೇಲೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನೋಡಿದ್ರಲ್ವ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ಥರ ನಿಮಗೆ ವೀಡಿಯೋಸ್ಗಳಿಗಾಗಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ, ಇನ್ನೊಂದು 2 ಮಿನಿಟ್ಸು ಹಾಗೆ ಬಿಡೋಣ. ಅದು ಚೆನ್ನಾಗಿ ನಾವು ಬಿಸಿನೀರಲ್ಲಿ ಹಾಕಿದ್ವಲ್ಲ, ಚೆನ್ನಾಗಿ ಬೇಯ್ದು ಬಿಡುತ್ತೆ. ಬಾಯ್.